ನಮ್ಮಂದಿಗೆ ಜೈ ಶ್ರೀರಾಮ್ ಅಂತೇಳಿ ಇವತ್ತ ಇನ್ನೊಂದು ಇನ್ಫಾರ್ಮೇಶನ್ ವಿಡಿಯೋ ತಗೊಂಡಿನಿ. ಅದು ಏನಂದ್ರ ಕುರಿ ಸಾಕಾಣಿಕೆ. ಬಾಳ ಮಂದಿಗೆ ಆಸೆ ಇರುತ್ತ ಕುರಿ ಸಾಕಾಣಿಕೆ ಮಾಡ್ಬೇಕಂತ. ಅದೇ ರೀತಿ ಅಂಜಿಕೆನೂ ಇರುತ್ತ, ಸಾಕಾಣಿಕೆ ಮಾಡಿ ಲಾಸ್ ಆಕೈತಲ್ಲ ಅಂತೇಳಿ. ಅದಕ್ಕ ಅಣ್ಣಾರ ಅದಾರ, ಅಣ್ಣಾರಿಗೆ ಇದ್ರ ಬಗ್ಗೆ ಡೀಟೇಲ್ಸ್ ಕೇಳೋಣ ಬರ್ರಿ. ನಮಸ್ಕಾರ ಸರಿ. ಸುನೀಲ್ ಹನುಮಂತ ಈರ್ಗಾರ್. ಎಷ್ಟು ವರ್ಷ ಆತ್ರಿ ಈ ಫೀಲ್ಡ್ ನೀವು ಬಂದು? ಫೀಲ್ಡಿಗೆ ಬಂದು ಹುಟ್ಟಿದ್ದ ಇದರಿಂದ ಬೆಳೆದಿದ್ದು ಎಲ್ಲ ಬಂದಿದ್ದೆಲ್ಲ ಮನೆತನ ಎಲ್ಲ ಬ್ಯಾಕ್ ಗ್ರೌಂಡ್ ಲಿಂದ ಇದು ವರ್ಕ್ ಮಾಡ್ಕೊಂಡ್ ಬಂದಿರಿ. ಈಗ ಮಾಡಕತ್ತ ಎಷ್ಟು ವರ್ಷ ಆಯ್ತು? ಈಗ ರೀಸೆಂಟ್ಲಿ ಇದೊಂದು 6 ತಿಂಗಳು 6 ತಿಂಗಳ ಆಯ್ತು ಮಾಡಕತ್ತ. ಟೋಟಲ್ ಎಷ್ಟು ಕುರಿ ಅದಾವ್ರಿ ನಿಮ್ ಕಡೆ ಈಗ? ಟೋಟಲ್ 100 ಚಿಲ್ಲರ್ ಕುರಿಗಳು ಅದಾವ ಈಗ. ಹಾಗಾದ್ರೆ ನಮ್ಮ ವ್ಯೂವರ್ಸಿಗೆ ಯಾವ ರೀತಿ ಅದನ್ನ ಪಾಲನೆ ಮಾಡ್ಬೇಕು ಅನ್ನೋದತ್ತ ಹೇಳ್ರಿ. ಪಾಲನೆ ಅಂತಂದ್ರೆ ಇದಕ್ಕೆ ಎಷ್ಟು ಶ್ರಮ ಪಡ್ತಿ ಅಷ್ಟು ನಮಗ ಲಾಭ. ಕರೆಕ್ಟ್ ಆಗಿ 6 ಗಂಟೆಗೆ ಎದ್ದು ಕರೆಕ್ಟ್ ಆಗಿ ಅದಕ್ಕೆ ನೀರ್ ಕುಡಿಸಿ, ಯಾವ್ದು ನೀರ್ ಕುಡಿತೈತಿ ಯಾವ್ದಿಲ್ಲ ಅಂತ ಅಬ್ಸರ್ವ್ ಮಾಡ್ಕೊಂಡು ಕರೆಕ್ಟ್ ಆಗಿ ನೋಡ್ಕೊಂತ ಹೋದ್ರೆ ನಮ್ಗೂ ಚಲೋ ಸಿಗತ್ತೆ. ಬೆಳಿಗ್ಗೆ 6 ಗಂಟೆಗೆ ನೀರ್ ಕುಡಿಸ್ಕೊಂತೀವಿ. ನೀರ್ 6ಕ್ಕೆ ನೀರ್ ಕುಡಿಸಿದ ಮೇಲೆ ಒಂದ್ ಅರ್ಧ ತಾಸು ಏನ ಹಾಕಂಗಿಲ್ಲ. ಅರ್ಧ ತಾಸು ಬಿಟ್ಟು ಆಮೇಲೆ ಕಾಳು ಹಾಕ್ತೀನಿ. ಫೀಡ್ ಹಾಕಿದ್ಮೇಲೆ ಒಂದು 15-20 ನಿಮಿಷ ಬಿಟ್ಟು ಕಾಳು ಯಾವ್ದು ತಿನ್ನತ್ತ ಯಾವ್ದು ತಿನ್ನಂಗಿಲ್ಲ, ಯಾವ್ದು ಹೆಚ್ಚು ತಿಂದೈತಿ ಯಾವ್ದು ಕಮ್ಮಿ ತಿಂದೈತಿ ಅದನ್ನೆಲ್ಲ ನೋಡ್ಕೊಂತೀನಿ. ಯಾವ್ದು ತಿನ್ನಾಕತ್ತಿಲ್ಲ ಅಂದಿದ್ದು ಅದಕ್ಕೆಲ್ಲ ಲಸಿಕೆ ಹಾಕಿ ನಾನು ಸರಿ ಮಾಡ್ಕೊಂತೀನಿ. ಅದಕ್ಕೆಲ್ಲ ಔಷಧಿ ಮಾಡ್ಕೊಂತೀನಿ. ಅದು ಅಬ್ಸರ್ವೇಷನ್ ಇರ್ಬೇಕು, ಯಾವ್ದೇನ್ ತಿನ್ನಾಕತೈತಿ ಯಾವ್ದೇನಿಲ್ಲ ಪ್ರತಿಯೊಂದು ನೋಡ್ಕೊಂತಿರ್ಬೇಕು. ಅಬ್ಸರ್ವೇಷನ್ ಇರ್ಬೇಕು. ಮೇನ್ ಇದ್ರಾಗ ಇರೋದು ಅಬ್ಸರ್ವೇಷನ್. ಅದ ಮೇನ್ ಇರ್ಬೇಕು. ಮತ್ತ ಅದೆಲ್ಲ ಆಮೇಲೆ ಹೊಟ್ಟು ಅದೆಲ್ಲ ಹಾಕೊಂಡು ಸಾಯಂಕಾಲ ಎಷ್ಟೊತ್ತಿಗೆ ನೀರ್ ಕುಡಿಸ್ತೀರಿ, ಎಷ್ಟೊತ್ತಿಗೆ ಹೊಟ್ಟು ಹಾಕ್ತೀರಿ? ಈಗ ಬ್ಯಾಸಿಗಿಲ್ರಿ ಕಂಪಲ್ಸರಿ 3 ಟೈಮ್ ಕುಡಿಸೋದು. 3 ಟೈಮ್ ನೀರು ಬ್ಯಾಸಿಗೆ. ಅಂದ್ರೆ ಈ ಬ್ಯಾಸಿಗೆ ಏನಾಗತ್ತ ಕಾಳು ಅದೆಲ್ಲ ಹೊಟ್ಟು ಕಮ್ಮಿ ತಿನ್ನತ್ತ. ಈ ಸೆಕೆ ಜಾಸ್ತಿ ಅಲ್ರಿ, ಹಂಗಾಗಿ ಏನು ತಿನ್ನಂಗಿಲ್ಲ. ಹಂಗಾಗಿ ಹೊಟ್ಟು ಅವು ಏನು ಹಾಕಂಗಿಲ್ಲ ನಾವು ಜಾಸ್ತಿ ಈ ಟೈಮ್ನಾಗ. ಬರೀ ನೀರ್ ಜಾಸ್ತಿ ಕುಡಿತಾವು. ತಕ್ಷಣ ನಾನು ಕೊಟ್ಟೆಲ್ಲ ಕ್ಲೀನ್ ಮಾಡ್ಕೊಂತೀನಿ. ಕ್ಲೀನ್ ಮಾಡ್ಕೊಂಡು ನೀರ್ ತುಂಬಿಸ್ತೀನಿ. ನೀರ್ ತುಂಬಿಸಿ ಆಮೇಲೆ ನೀರ್ ಕುಡಿಸ್ತೀನಿ. ನೀರು ಎಷ್ಟು ಯಾವ ರೀತಿ ಕುಡಿತೈತೆ ಅನ್ನೋದು ನಮ್ಗೆ ಮೇನ್ ಬೇಕಾಗತ್ತ. ನೀರ್ ಕುಡಿಸಿದ ಆದ್ಮೇಲೆ ಒಂದು ಅರ್ಧ ಗಂಟೆ 1 ಗಂಟೆ ಬಿಟ್ಟು ಕಾಳು ಹಾಕ್ತೀನಿ. ಕಾಳು ಹಾಕಿದ್ಮೇಲೆ ಮತ್ತ ಒಂದು 2-3 ಅವರ್ ಬಿಟ್ಟು ಹೊಟ್ಟು ಹಾಕ್ತೀನಿ. 2 ಟೈಮು ಕಾಳು ಹಾಕ್ತೀನಿ, 3 ಟೈಮ್ ಹೊಟ್ಟು ಹಾಕ್ತೀನಿ. ಮಾಮೂಲಿ ಹಾಕೋದು. ಮತ್ತೆ ನೀರ್ ಕುಡಿದು ಯಾವ ಕುಡಿಯಂಗಿಲ್ಲ, ಯಾವ್ದು ಕಾಳು ತಿನ್ನಂಗಿಲ್ಲ ಅಂತ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಅದಕ್ಕೆ ಏನ್ ಬೇಕಾದ್ ಮೆಡಿಸಿನ್